ಯೂಟ್ಯೂಬ್ ಆಗಿರಲಿ, ಫೇಸ್ಬುಕ್ ಆಗಿರಲಿ, ವಾರ್ತಾ ಮತ್ತು ಈ ಪ್ರಚಾರ ಇಲಾಖೆಯಿಂದ ಬಂದಂತಹ ಎಲ್ಲ ನಮ್ಮ ಈ ಪತ್ರಿಕಾ ಬಂಧು ಮಿತ್ರರಿಗೆ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನ ಶುರು ಮಾಡ್ತೀನಿ ಅಂತ ಹೇಳಿ ತಮ್ಮಲ್ಲಿ ಹೇಳಿಕೆ ಇಷ್ಟಪಡ್ತೀನಿ. ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ 108 ವರ್ಷ ಇತಿಹಾಸ ಇರತಕ್ಕಂತಹ ಕರ್ನಾಟಕದ ಸರ್ಕಾರಿ ಸ್ವಾಮ್ಯದ ಏಕೈಕ ಸಾಬೂನು ಕಾರ್ಖಾನೆ ಆಗಿದೆ. ಶ್ರೀಯುತ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಒಂದು ವಿಷನ್ ನಿಂದ ಅವರ ತಂಡದಲ್ಲಿದ್ದಂತಹ ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು ಎಸ್ ಟಿ ಶಾಸ್ತ್ರಿ ಅವರ ಕನಸಿನ ಕೂಸಾಗಿ ಇದು ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಮೊದಲು ಮೈಸೂರು ಸ್ಯಾಂಡ್ ಅಂತೇಳಿ 1908ರಲ್ಲಿ ಅಲ್ಲಿ ಶುರುವಾಯಿತು. ಆ ನಂತರ 1954ರಲ್ಲಿ ಬೆಂಗಳೂರಿನಲ್ಲಿ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಆಗಿ ಇದು ಎಲ್ಲ ಮುಂದುವರಿತಾ ಇತ್ತು. ಕಳೆದ ವರ್ಷ 23-24ನೇ ಸಾಲಿನಲ್ಲಿ ಸನ್ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬರು ಕೈಗಾರಿಕಾ ಸಚಿವರಾದ ನಂತರ ಸನ್ಮಾನ್ಯ ಅಪ್ಪಾಜಿ ನಾಡಗೌಡ ಸಾಹೇಬರು ಇದರ ಅಧ್ಯಕ್ಷರಾದ ನಂತರ ಬಹಳಷ್ಟು ಬದಲಾವಣೆಗಳನ್ನ, ಬಹಳಷ್ಟು ಪ್ರಾಡಕ್ಟ್ ನ ಬಿಡುಗಡೆ ಎಲ್ಲ ಇದರಲ್ಲಿ ಇದು ಮಾಡಿಸಿದ್ದಾರೆ. ಹೀಗಾಗಿ ನಮ್ಮ ಆಡಳಿತ ವರ್ಗದವರ ಮತ್ತು ಕಾರ್ಮಿಕ ವರ್ಗದವರ ಶ್ರಮದಿಂದಾಗಿ ಕಳೆದ 23-24 ಸಾಲಿನಲ್ಲಿ 1500 ಕೋಟಿಗಿಂತ ಹೆಚ್ಚಿನ ವಹಿವಾಟನ್ನು ಮಾಡಿ 362 ಕೋಟಿ ನಿವ್ವಳ ಲಾಭವನ್ನ ನಾವು ಪಡ್ಕೊಂಡಿದ್ದೀವಿ ಅಂತ ಹೇಳಲಿಕ್ಕೆ ಹೆಮ್ಮೆ ಅನಿಸುತ್ತೆ. ಹಾಗೆಯೇ ಐತಿಹಾಸಿಕವಾಗಿ 108 ಕೋಟಿ ಡಿವಿಡೆಂಟ್ ಅನ್ನ ಸಹ ನಾವು ಕೊಟ್ಟಿದ್ದೇವೆ. ಸಾಮಾಜಿಕ ಕಳಕಳಿಯ ದೃಷ್ಟಿಯಿಂದ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯಲ್ಲಿ ನಾವು 6 ಕೋಟಿಯಷ್ಟು ಹಣವನ್ನು ಕೊಟ್ಟಿದ್ದೀವಿ. ಸಿಎಂ ರಿಲೀಫ್ ಫಂಡಿಗೂ ಸಹ 5 ಕೋಟಿ ಹಣವನ್ನ ನಾವೆಲ್ಲ ಕೊಟ್ಟಿದ್ದೀವಿ. ಈ ಸಾಬೂನು ಮೇಳ ಮಾಡೋ ಉದ್ದೇಶ ಏನು? ಮೈಸೂರು ಸ್ಯಾಂಡ್ ಸೋಪ್ಸ್ ಅಂತಂದ್ರೆ ಬರೀ ಸೋಪ್ ಅಷ್ಟೇ ಇದೆ ಅನ್ನೋ ಒಂದು ಭಾವನೆ ಜನರಲ್ಲಿದೆ. ನಮ್ಮ ಪ್ರಾಡಕ್ಟ್ಸ್ ಗಳನ್ನ ಜನರಿಗೆ ತಲುಪಿಸಬೇಕಾಗಿದೆ, ಜನರಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಾಗಿದೆ. ಆಮೇಲೆ ಜಗತ್ತಿನ ಏಕೈಕ ನ್ಯಾಚುರಲ್ ಸ್ಯಾಂಡಲ್ವುಡ್ 100% ನ್ಯಾಚುರಲ್ ಸ್ಯಾಂಡಲ್ವುಡ್ ಆಯಿಲ್ ನ ಯೂಸ್ ಮಾಡಿಕೊಂಡು ಸಾಬೂನು ತಯಾರಿಸತಕ್ಕಂಥ ಕಾರ್ಖಾನೆ ಮೈಸೂರು ಸ್ಯಾಂಡ್ ಸೋಪ್ ಅಂತಂದ್ರೆ ತಪ್ಪಾಗಲ್ಲ. ಸೊ ಇದನ್ನ ಜನರಿಗೆ ನಮಗೆ ತಲುಪಿಸಬೇಕಾಗಿದೆ. ಹೀಗಾಗಿ ಪ್ರತಿ ಡಿಸ್ಟ್ರಿಕ್ಟ್ ನಲ್ಲಿ ನಾವು ಸಾಬೂನು ಮೇಳವನ್ನ ಮಾಡ್ತಾ ಬರ್ತಾ ಇದ್ದೀವಿ. ಈಗಾಗಲೇ ಮೈಸೂರು, ಆಮೇಲೆ ದಾವಣಗೆರೆ, ಮತ್ತೆ ತುಮಕೂರು, ಮತ್ತೆ ಬೆಳಗಾವಿಗಳಲ್ಲಿ ನಾವು ಆಲ್ರೆಡಿ ಈ ಸಾಬೂನು ಮೇಳವನ್ನು ಮಾಡಿ ಯಶಸ್ಸನ್ನ ಕಂಡಿದ್ದೇವೆ. ಈಗ ಬಿಜಾಪುರದಲ್ಲಿ ಮಾಡಿ ನಿಮ್ಗಳ ಮುಖಾಂತರ, ನಮ್ಮ ಪತ್ರಿಕಾ ಬಂಧುಗಳ ಮುಖಾಂತರ ಎಲ್ಲ ಜನರಿಗೆ ಇದನ್ನ ತಲುಪಿಸಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮವನ್ನ ನಡೆಸಿಕೊಂಡಿದ್ದೀವಿ. ಈ ನಮ್ಮ ಪ್ರಾಡಕ್ಟ್ಗೆ ಒಂದು ಇತಿಹಾಸ ಇದೆ. 108 ವರ್ಷದ ಒಂದು ಪ್ರಾಡಕ್ಟ್ ಕ್ವಾಲಿಟಿ ಅಶ್ಯೂರೆನ್ಸ್ ಆಗಿದೆ. ಕಳೆದ 3 ಸಲ 10, 17, 19ರಲ್ಲಿ ಎಕ್ಸಲೆನ್ಸಿ ಸಿಎಂಸ್ ಅವಾರ್ಡ್ ಫಾರ್ ದಿ ಎಕ್ಸಲೆನ್ಸಿ ಇದು ಪಡೆದಿದ್ದೀವಿ. ಆಮೇಲೆ ಈ ಸತಿ 23ರಲ್ಲಿ ಎನ್ವಿರಾನ್ಮೆಂಟಲ್ ಎಕೋ ಫ್ರೆಂಡ್ಲಿ ಅವಾರ್ಡ್ ಸಹ ದೇಶದ 8 ಕಾರ್ಖಾನೆಗಳು, ಈ ಪಬ್ಲಿಕ್ ಸೆಕ್ಟರ್ ಕಂಪನಿಗಳು ಇದನ್ನ ಪಡ್ಕೊಂಡಿದೆ. ಅದರಲ್ಲಿ ಸಹ ಕರ್ನಾಟಕದಿಂದ ಏಕೈಕವಾಗಿ ಮೈಸೂರು ಸ್ಯಾಂಡ್ ಸೋಪ್ KSTL ಸಹ ಈ ಪ್ರಶಸ್ತಿಯನ್ನು ಪಡ್ಕೊಂಡಿದೆ ಅಂತ ಹೇಳಕ್ಕೆ ನನಗೆ ಹೆಮ್ಮೆ ಅನ್ಸುತ್ತೆ. ಹಾಗೆಯೇ ನನ್ನ FMCG ಕಂಪನಿಯ ನನ್ನ ಏನ್ ಕಾಂಪಿಟೇಟರ್ಸ್ ಇದಾರಲ್ಲ, ಅವರು 8-10% ಪ್ರಗತಿ ಆಗ್ತಾ ಇದ್ರೆ ನಮ್ಮ ಕಂಪನಿ ಸನ್ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬ್ರವರ, ಸನ್ಮಾನ್ಯ ಅಪ್ಪಾಜಿ ನಾಡಗೌಡ ಸಾಹೇಬ್ರವರ ಒಂದು ದೂರದೃಷ್ಟಿಯಲ್ಲಿ 15-16% ಗ್ರೋತ್ ನ ಪಡಿತಾ ಇದೆ. ಈ ಹಿಂದೆ ನಾವು ಇ ಕಾಮರ್ಸ್ ಅಲ್ಲಿ ಮಾಡರ್ನ್ ಟ್ರೇಡ್ ಅಲ್ಲಿ ಇರಲಿಲ್ಲ, ಅದನ್ನು ಕೂಡ ನಾವೆಲ್ಲ ಕವರ್ ಮಾಡ್ತಾ ಇದ್ದೀವಿ. ಮೊಟ್ಟ ಮೊದಲನೇ ಬಾರಿಗೆ ದೇಶದಾದ್ಯಂತ ಎಲ್ಲಾ ಜಿಲ್ಲೆಗಳಲ್ಲಿ ನಾವು ಈ ಡಿಸ್ಟ್ರಿಬ್ಯೂಟರ್ಸ್ ಮಾಡಿ ಅದನ್ನು ಅಪ್ಡೇಟ್ ಮಾಡ್ತಾ ಇದ್ದೀವಿ. ಹೀಗಾಗಿ ನಮ್ಮ ಈ ಮಾಡರ್ನ್ ಟ್ರೇಡ್ ಮತ್ತೆ ಇ ಕಾಮರ್ಸ್ ಅಲ್ಲಿ ನಾವು 25% ಗ್ರೋತ್ ಕಾಣ್ತಾ ಇದ್ದೀವಿ. ಮುಂದಿನ 2 ವರ್ಷಗಳಲ್ಲಿ 500 ಕೋಟಿಯಷ್ಟು ನಾವು ಇದರಲ್ಲೇ ವಹಿವಾಟು ಮಾಡುವ ಒಂದು ನಿರೀಕ್ಷೆಯನ್ನು ಸಹ ನಾವು ಹೊಂದಿದ್ದೇವೆ ಅಂತ ಹೇಳಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ಆ ನಂತರ ಇಲ್ಲಿ ಬಂದಿರೋ ಇನ್ನೊಂದು ಉದ್ದೇಶ ಏನಪ್ಪಾ ಅಂತಂದ್ರೆ, ನಮ್ಮ ಪ್ರಾಡಕ್ಟ್ಸ್ ಗಳನ್ನ ಜನರಿಗೆ ತಲುಪಿಸಬೇಕು ಅನ್ನೋದು. ಹಾಗೆಯೇ ಶ್ರೀಗಂಧ ಬೆಳೆಗಾರರನ್ನ ನಾವು ಗುರುತಿಸಿ ನಿಮ್ಮ ಶ್ರೀಗಂಧವನ್ನ ನಾವು ಪರ್ಚೇಸ್ ಮಾಡಕ್ಕೆ ರೆಡಿ ಇದ್ದೇವೆ ಅನ್ನೋ ಒಂದು ಮಾಹಿತಿಯನ್ನು ಕೊಡಬೇಕು ಅಂತ ಒಂದು ಉದ್ದೇಶ ಕೂಡ. ಈಗಾಗಲೇ ಘನ ಸರ್ಕಾರದ ಒಂದು ನಿರ್ಧಾರದಿಂದಾಗಿ 720ಕ್ಕಿಂತ ಹೆಚ್ಚು ರಾಜ್ಯದ ಸುಮಾರು 3800 ಎಕರೆಯಷ್ಟು
ಲ್ಯಾಂಡ್ ನ KSDL ಜೊತೆಗೆ ಈಗ ನಾವು MOU ಮಾಡಿಕೊಂಡು ರೈತರ ಜೊತೆಗೆ ನಾವು ಒಂದು ಸಹಬಾಳ್ವೆಯನ್ನು ಈ ಮಾಡುವ ಒಂದು ಉದ್ದೇಶವನ್ನು ಹೊಂದಿದ್ದೀವಿ. ಈಗಾಗಲೇ ಕಳೆದ 5 ವರ್ಷದಲ್ಲಿ ಸುಮಾರು 5 ಕೋಟಿಗೂ ಹೆಚ್ಚು ಹಣವನ್ನ, ಸುಮಾರು 20 ಮೆಟ್ರಿಕ್ ಟನ್ಗಿಂತ ಹೆಚ್ಚಾದ ಶ್ರೀಗಂಧವನ್ನ ರೈತರಿಂದ ನೇರವಾಗಿ ನಾವೆಲ್ಲ ಖರೀದಿ ಮಾಡಿ ಅವರ ಖಾತೆಗೆ ನೇರವಾಗಿ ಹಣ ಹಾಕಿ ರೈತರ ಜೊತೆಗೆ ಈ KSDL ಕಂಪನಿ ಯಾವಾಗ್ಲೂ ಇದೆ ಅನ್ನೋ ಒಂದು ಈ ಮಾಹಿತಿಯನ್ನು ಸಹ ನಾವೆಲ್ಲ ಕೊಟ್ಟಿದ್ದೀವಿ. ಹಾಗೆಯೇ ಈ ವರ್ಷ ಒಂದೇ ವರ್ಷದಲ್ಲಿ 19ಕ್ಕಿಂತಲೂ ಹೆಚ್ಚಿನ ಪ್ರಾಡಕ್ಟ್ಸ್ ಗಳನ್ನ, ಹೊಸ ಪ್ರಾಡಕ್ಟ್ಸ್ ನ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ MB ಪಾಟೀಲ್ ಸಾಹೇಬ್ರವರ ಈ ನೇತೃತ್ವದಲ್ಲಿ ಇದನ್ನ ಲೋಕಾರ್ಪಣೆ ಮಾಡಿದ್ದೀವಿ. ಹೊಸ ಸೋಪ್ಸ್ ಅದನ್ನು ಸಹ ನಾವು ಜನರಿಗೆ ಒಂದೆಲ್ಲ ತಲುಪಿಸಬೇಕಾಗಿದೆ. ಹಾಗೆಯೇ ಈ ಸೋಪ್ ಮೇಳ ಎಲ್ಲಿ ನಡೆಯುತ್ತೇವೆ ಅಂತಂದ್ರೆ ಶ್ರೀ ಸಿದ್ದೇಶ್ವರ ಸಂಸ್ಥೆ ಶಿವಾನುಭವ ಮಂಟಪ, ಶ್ರೀ ಸಿದ್ದೇಶ್ವರ ಟೆಂಪಲ್ ಏನು ಆವರಣದಲ್ಲಿ SS ರೋಡ್ ಅಲ್ಲಿ ನಾಳೆ 11ರಿಂದ 20ನೇ ತಾರೀಕಿನ ತನಕ ಬೆಳಿಗ್ಗೆ 9:30ರಿಂದ ರಾತ್ರಿ 9:30 ತನಕ ಈ ಕಾರ್ಯಕ್ರಮ ಇರುತ್ತೆ. ನಾಳೆ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ್ಯ MB ಪಾಟೀಲ್ ಸಾಹೇಬರು, ಅಧ್ಯಕ್ಷರಾದಂತಹ ಸನ್ಮಾನ್ಯ ಅಪ್ಪಾಜಿ ನಾಡಗೌಡ ಸಾಹೇಬರು, ಆಮೇಲೆ ಸ್ಥಳೀಯ ಶಾಸಕರಾದಂತಹ ಶ್ರೀಯುತ ಬಸನಗೌಡ ಪಾಟೀಲ್ ಯತ್ನಾಳ್ ಸಾಹೇಬರು ಅವರು ಬಂದು ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡ್ತಾ ಇದ್ದಾರೆ. ತಾವು ಸಹ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಪ್ರಚಾರ ಕೊಟ್ಟು ಜನರಿಗೆ ತಲುಪಿಸಬೇಕು, ತಾವು ಸಹ ಕಾರ್ಯಕ್ರಮಕ್ಕೆ ಬಂದು ಹಾಜರಾಗಬೇಕು ಅಂತ ಹೇಳಿ ತಮ್ಮ ಮೂಲಕ ಕರ್ನಾಟಕದ ಏಕೈಕ ಸಂಸ್ಥೆ, ಜಗತ್ತಿನ ನೈಸರ್ಗಿಕವಾದ ಶ್ರೀಗಂಧದ ಎಣ್ಣೆಯನ್ನು ಬಳಸಿ ಸಾಬೂನು ಮಾಡುವ ಏಕೈಕ ಸಂಸ್ಥೆ, ಕಳೆದ ವರ್ಷ 20ನೇ ಜಾಗದಲ್ಲಿ ಇದ್ವಿ ನಾವು ಈ ಸರ್ಕಾರಕ್ಕೆ ಇನ್ಕಮ್ ಕೊಡೋದ್ರಲ್ಲಿ, ಈಗ ಟಾಪ್ 3 ಅಲ್ಲಿ ಬಂದಿದ್ದೀವಿ. ಇಂಥ ಸಂಸ್ಥೆಗೆ ತಮ್ಮ ಒಂದು ಆಶೀರ್ವಾದ ಇರಲಿ, ಇದನ್ನ ಒಂದು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಾವೆಲ್ಲ ಪ್ರಚಾರ ಮಾಡಿಸಿ ಇದನ್ನ ಮನೆಗಳಲ್ಲಿ ಬಳಸೋಣ. ಈ ಸರ್ಕಾರದ ಏಕೈಕ ಸೌಮ್ಯದ ಈ ಕಂಪನಿಯನ್ನ ಇನ್ನೂ ಎತ್ತರಕ್ಕೆ ನಾವೆಲ್ಲರೂ ತಗೊಂಡು ಹೋಗೋಣ. ಇದಕ್ಕೆ ತಮ್ಮ ಸಹಕಾರ ಇರಲಿ ಅಂತ ಹೇಳ್ತಾ ಆದೇಶ ಮಾಡ್ತಾರೆ. ಈಗ ನಿಮ್ಮ ಇದನ್ನ ಗೌರ್ಮೆಂಟ್ ಇದೆ, ಇದನ್ನೇ ಇದು ಯಾಕೆ ಆದೇಶ ಮಾಡಲಾಗಿದ್ರು ಸರ್? ನಾವು ಬಹಳ ಒಳ್ಳೆ ಪ್ರಶ್ನೆ ಹೇಳಿದ್ರಿ. ಈಗ ನಾವು ಸರ್ಕಾರಿ ಶಾಲೆಗಳಿಗೆ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗಗಳು, ಸಮಾಜ ಕಲ್ಯಾಣದವರಿಗೆ 88 ಕೋಟಿ ರೂಪಾಯಿಯ 66 ಲಕ್ಷ ಕಿಟ್ಗಳನ್ನ ಈ ಸತಿ ಸನ್ಮಾನ್ಯ ಮುಖ್ಯಮಂತ್ರಿ ಸಾಹೇಬರು, ಸನ್ಮಾನ್ಯ MB ಪಾಟೀಲ್ ಸಾಹೇಬರು, ಅಪ್ಪಾಜಿ ನಾಡಗೌಡ ಸಾಹೇಬ್ರವರ ಒಂದು ಪರಿಶ್ರಮದಿಂದ ಮೊಟ್ಟ ಮೊದಲ ಬಾರಿಗೆ 4G ಎಕ್ಸೆಂಪ್ಷನ್ ತಗೊಂಡು ಅವ್ರಿಗೆಲ್ಲ ಸಪ್ಲೈ ಮಾಡ್ತಾ ಇದೀವಿ ಸರ್. ಹಾಗೆಯೇ ಮುಂದಿನ ದಿನಗಳಲ್ಲಿ ನಾವು ಒಂದು ಒಳ್ಳೆ ಐಡಿಯಾ ಕೊಟ್ರಿ, ಪ್ರತಿ ಗ್ರಾಮ ಪಂಚಾಯತಿಯಲ್ಲೂ ಸಹ ನಮ್ಮ ಪ್ರಾಡಕ್ಟ್ಸ್ ನ ಅವೈಲಬಲ್ ಆಗಂಗೆ ನಾನು ಇದನ್ನ ಈಗೆಲ್ಲ ಬರ್ಕೊಳ್ತೀನಿ, ಮಾನ್ಯ ಸಚಿವರ ಗಮನಕ್ಕೆ, ಅಧ್ಯಕ್ಷರ ಗಮನಕ್ಕೆ ತರ್ತೀನಿ ಸರ್. ನಾನು ಹೇಳ್ತೀನಿ ಸರ್, ತಾವು ಹೇಳ್ತಾ ಇರೋದು ಬಹಳ ಈಗ ಪ್ರಮುಖವಾಗಿ ಮುಗಿಸಿ ಬರ್ತೀನಿ. ನಮ್ಮ ಕ್ವಾಲಿಟಿಯಲ್ಲಿ 2 ಸೋಪ್ಗಳು 80% TFM ಇದಾವೆ ಸರ್, ನಮ್ದು ಮತ್ತೆ ಆ ಸಿಂಥಾಲ್ ಸೋಪ್. ಸಿಂಥಾಲ್ ಸೋಪ್ 80 ರೂಪಾಯಿ ಮೇಲಿದೆ. ಕಳೆದ 3 ವರ್ಷದಿಂದ ನಮ್ಮ ಸೋಪಿಗೆ 42 ರೂಪಾಯಿ ಇದೆ ಸರ್. ಇದು ಯಾವಾಗಲೂ ಜನಸಾಮಾನ್ಯರ ಸೋಪು ಸರ್. ಇದು ನಮ್ಮಲ್ಲಿ 840 ರೂಪಾಯಿ ಆ ಸೋಪು ಇದೆ. ಬಟ್ ನಾವು ಪ್ರೈಸ್ ನ ಜನಸಾಮಾನ್ಯರಿಗೆ ಅಂದ್ರೆ 1 ರೂಪಾಯಿ ಲಾಭನ 10 ಜನರ ತರ ಎಲ್ಲ ತಗೊಂಡೋಣ, 10 ರೂಪಾಯಿ ಲಾಭನ ಒಬ್ಬರ ಹತ್ರ ತಗೊಂಡು ಬೆಳವಣಿಗೆ ಮಾಡ್ಬೇಕಂತ ಇಲ್ಲ. ನಮ್ದು ಸಾಮಾಜಿಕ 10,000 ಜನ ಈ ಕಂಪನಿಯಿಂದ ಊಟ ಮಾಡ್ತಾ ಇದ್ದಾರೆ ಸರ್. ನಾವು ಬರೀ ಸೊ ಹೀಗಾಗಿ ನಮ್ದು ಈ ಜನಸಾಮಾನ್ಯರ ಸೋಪ್ ಅಂತಾನೆ ನಾನು ಹೇಳಕ್ ಇಷ್ಟಪಡ್ತೇನೆ ಸರ್. ಮೈಸೂರು ಸ್ಯಾಂಡಲ್ ಲೇಬಲ್ ಯೂಸ್ ಮಾಡಿ ಡುಪ್ಲಿಕೇಟ್ ಸಾಬೂನು ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ ಮಾಡಿದ್ರು, ಅದು ಪ್ರಕರಣ ಆಯ್ತು. ಅದು ಏನ ಸನ್ಮಾನ್ಯ ಸಚಿವರ ಒಂದು ನಿರ್ದೇಶನದ ಮೇಲೆ ಆಂಧ್ರ ಪ್ರದೇಶದ ಹೈದರಾಬಾದ್ ನಗರದಲ್ಲಿ ಒಂದು ಕಂಪನಿ ನಮ್ಮ ಇದನ್ನ ಡುಪ್ಲಿಕೇಟ್ ಮಾಡ್ತಾ ಇದ್ರು. ಸನ್ಮಾನ್ಯ ಸಚಿವರ ಒಂದು ಸಹಕಾರದೊಂದಿಗೆ ಅಲ್ಲಿ ಹೋಗಿ, ಮುಖ್ಯಮಂತ್ರಿಗಳ ಸಹಕಾರದೊಂದಿಗೆ ಹೋಗಿ ಆ ಕಂಪನಿನ ಸೀಸ್ ಮಾಡಿಸಿ ಆಮೇಲೆ ಅವ್ರ ಮೇಲೆ ಚಾರ್ಜ್ ಶೀಟ್ ಮಾಡಿ ಈಗ ಬಂದಿದೆ. ಆ ಪ್ರಕರಣ ನ್ಯಾಯಾಲಯದಲ್ಲಿದೆ. ಸೊ ಹೀಗಾಗಿ ಯಾವುದೇ ಈ ನಕಲು ನಮ್ಮ ಪ್ರಾಡಕ್ಟ್ ನ ಮಾಡುವಂತಹ ಯಾವುದೇ, ನಿಮ್ಗೆಲ್ಲ ಗೊತ್ತಿರ್ಬೋದು, ಯಾವುದೋ ಒಂದು ಒಳ್ಳೆ ಪ್ರಾಡಕ್ಟ್ ಅಂತಂದ್ರೆ ಆಲ್ರೆಡಿ ಅದು ನಕಲದ ಶುರು ಆಗುತ್ತೆ. ಮಾಡುವಂತಹ ಒಂದು ಸಾಹಸವನ್ನು ಮಾಡ್ತಾ ಇದ್ರು. ಅದಕ್ಕೆ ಈಗೆಲ್ಲ ಕಡಿವಾಣ ಬಂದಿದೆ. ಬಟ್ ಅದು ಸಂಪೂರ್ಣ ಬಂದಾಗಿದೆ ಅಂತ ನನಗೆ ಹೇಳಕ್ ಆಗ್ತಾ ಇಲ್ಲ, ಯಾಕಂದ್ರೆ ಅದನ್ನ ರೂಟೀನ್ ಆಗಿ ನಾವೆಲ್ಲ ಚೆಕ್ ಮಾಡ್ತಾ ಇದೀವಿ. ಬಟ್ ಆ ರೀತಿ ಎಲ್ಲೇ ಮಾಹಿತಿ ಸಿಕ್ಕರು ನಾವೇ ಖುದ್ದಾಗಿ ನಾವೇ ಹೋಗಿದ್ವಿ, ನಮ್ಮ ತಂಡ ಹೋಗಿದ್ವಿ, ಅದನ್ನ ರೈಡ್ ಮಾಡಿಸಿ ಚಾರ್ಜ್ ಶೀಟ್ ಮಾಡಿಸಿ ಬಂದಿದೆ. ಈಗ ಒಬ್ಬ ಗ್ರಾಹಕರು ಪರ್ಚೇಸ್ ಮಾಡ್ಬೇಕಾದ್ರೆ ಅದು ನಿಮ್ಮದೇ ಆದ ಒಂದು ಸಿಂಬಲ್ ಲೆವೆಲ್
ಈಗ ಈ ಸತಿ ಮೊಟ್ಟ ಮೊದಲ ಬಾರಿಗೆ ಹೋಲೋಗ್ರಾಮ್ ಮತ್ತೆ ಬಾರ್ಕೋಡ್ ನಾವೆಲ್ಲ ತರ್ತಾ ಇದ್ದೀವಿ. ಇನ್ನೊಂದು 15-20 ದಿನದಲ್ಲಿ ಅದರ ಟೆಂಡರ್ ಎಲ್ಲ ಆಗಿದೆ. ಅದು ಬಂತಂದ್ರೆ ನಮ್ಮ ಪ್ರಾಡಕ್ಟ್ ಜೊತೆಗೆ ಹೋಲೋಗ್ರಾಮ್ ಮತ್ತೆ ಈ ಬಾರ್ಕೋಡ್ ಬರ್ತಾ ಇದೆ ಸರ್. ಈಗ ಜಾತ್ರೆಗಳು ಮ್ಯಾಕ್ಸಿಮಮ್ ನಮ್ಮ ವಿಜಯಪುರ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ, ಟೋಟಲ್ ಕರ್ನಾಟಕದಾದಂಥ ಈ ಸೀಸನಲ್ಲಿ ಜಾತ್ರೆಗಳು ಜಾಸ್ತಿ ನಡೀತದೆ. ಆ ಜಾತ್ರೆಗಳಲ್ಲಿ ನಿಮ್ಮ ಪ್ರಾಡಕ್ಟನ್ನು ಯಾವ ರೀತಿ ನೀವು ಪ್ರೆಸೆಂಟ್ ಮಾಡ್ತಾ ಇದ್ದೀರಿ ಅನ್ನೋದಕ್ಕೆ ಗೊತ್ತಾಗ್ತದೆ. ಬರೀ ಸಿದ್ದೇಶ್ವರ ಜಾತ್ರೆಯಲ್ಲಿ ಒಂದು ಆಗ್ತಾ ಇದೆ, ಇನ್ನು ಬೇರೆ ಬೇರೆ ಕಡೆ ಜಾತ್ರೆಗಳಲ್ಲೂ ನಡೀತದೆ. ಎಲ್ಲಿ ಮಾಡಿದ್ರು ನಾನು ಇವತ್ತು ಬಂದು ಈ ಬಿಜಾಪುರದಲ್ಲಿ ಕಾರ್ಯಕ್ರಮ 10 ದಿನಕ್ಕೆ ಮಾಡಿ ಹೋದ್ರೆ ನನ್ನ ಕಂಪನಿಗೆ ಅವೇರ್ನೆಸ್ ಎಷ್ಟು ಕೊಟ್ಟೆ, ಪಬ್ಲಿಸಿಟಿ ಎಷ್ಟು ಕೊಟ್ಟೆ, ಮತ್ತೆ ಹಾಕಿದ ಖರ್ಚು ಬರ್ತಾ ಇಲ್ಲ ಕೇಳಿದ್ರೆ ಬ್ರೇಕ್ ಇವನ್ ಪಾಯಿಂಟ್ ಕೊಡೋದು ನನಗೆ ಇದಾಗುತ್ತೆ. ಸೊ ಸಿದ್ದೇಶ್ವರ ಜಾತ್ರೆ ಯಾಕೆ ಹುಡ್ಕೊಂಡೆ ಅಂತಂದ್ರೆ ಬಹಳಷ್ಟು ಜನ ಬರ್ತಾರೆ, ಜನರು ಓಡಾಡೋ ಒಂದು ಸ್ಟಾಲ್ ಆದ್ರೂ ನೀವು ಹಾಕಬಹುದಲ್ಲ? ಡೆಫಿನೆಟ್ಲಿ ಹಾಕ್ತೇವೆ ಸರ್. ಉತ್ತರ ಕರ್ನಾಟಕದಲ್ಲಿ ತಲುಪುವಂತ ಈ ಕಾರ್ಯಕ್ರಮ ಎಷ್ಟು ಜಾತ್ರೆಗಳು ಈಗ ನಮ್ದಂದ್ರೆ 10 ದಿನಕ್ಕೆ ಏನ್ ಖರ್ಚು ಮಾಡಿದ್ವಿ, ಏನ್ ಲಾಭ ಆಯ್ತು, ಎಷ್ಟು ಜನಕ್ಕೆ ತಲುಪಿದೆ ಅಂತ ಹೇಳಿ ನಾವು ಆಮೇಲೆ ಬರೀ ಜನರಿಗೆ ತಲುಪಿಸಿದ್ರೆ ನಾವು ಲಾಸ್ ಆಯ್ತು ಅಂತಂದ್ರೆ ಈ ಕಾರ್ಯಕ್ರಮ ಯಾಕೆ ಮಾಡಿದ್ರಿ ಅಂತ ಹೇಳ್ತಾರೆ. ಸೊ ಅದನ್ನ ಒಂದು ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತೀನಿ. ನನಗೆ ಅಟ್ಲೀಸ್ಟ್ ಹಾಕಿದ ಖರ್ಚು ಬಂದ್ಬಿಟ್ರು ಹ್ಯಾಪಿ ಸರ್. ನನಗೆ ಜನರಿಗೆ ತಲುಪಬೇಕಾಗಿ. ಆಮೇಲೆ ಸರ್, ನಿಮ್ದು ಪ್ರಚಾರದ ಕೊರತೆ ಇದೆ. ನೀವು ವರ್ಷಕ್ಕೊಂದ್ಸಲ ಒಂದು ಸಾಬೂನು ಮೇಳ ಮಾಡುವಂತ ಸಂದರ್ಭದಲ್ಲಿ ಅಷ್ಟು ಪತ್ರಿಕಾಗೋಷ್ಠಿ ಮಾಡ್ತೀರಿ. ಹೊಸ ಪ್ರಾಡಕ್ಟ್ ಎಷ್ಟು ಸೇಲ್ ಆಗಿದೆ, ಎಷ್ಟು ಸೇಲ್ ಆಗ್ತಾ ಇದೆ, ಆ ನಿಟ್ಟಿನಲ್ಲಿ ಪ್ರಚಾರದ ಕೊರತೆ ಯಾಕೆ ನಿಮ್ಮಲ್ಲಿ ಕಾಣ್ತಾ ಇದೆ? ಅದನ್ನ ನಾನು ಈ ಒಪ್ಕೊಳ್ತೇನೆ ಸರ್. ನನ್ನ ಸ್ನೇಹಿತ ಕಂಪನಿಗಳು ಹಿಂದೂಸ್ತಾನ್ ಲಿವರ್ ಇರ್ಬೋದು, ಸಿಂತಾಲ್ ಇರ್ಬೋದು, ಬೇರೆ ಕಂಪನಿಗಳು 50,000 ಕೋಟಿ ವಹಿವಾಟು ಮಾಡ್ತಾರೆ ಸರ್. ಅವರು ಅದರದ್ದು 5% ಅಡ್ವರ್ಟೈಸ್ಮೆಂಟ್ ಇರ್ತಾರೆ. ನಾವು 2% ಹಣ ಇಡ್ತೀವಿ. ಅವ್ರು 400-500 ಹಿಂದೂಸ್ತಾನ್ ಯೂನಿಲಿವರ್ ಕಂಪನಿಯವರು 400-500 ಕೋಟಿ ವಾರ್ಷಿಕವಾಗಿ ಅಡ್ವರ್ಟೈಸ್ಮೆಂಟ್ ಖರ್ಚು ಮಾಡಿದ್ರೆ ನಾನು 15-16 ಕೋಟಿ ಮೊದಲ ಖರ್ಚು ಮಾಡುವಂತ ಒಂದು ಪರಿಸ್ಥಿತಿ. ಆದ್ರೂ ಸಹ ಈ ಸತಿ ನಾವು ಸರಿಗಮಪದಲ್ಲಿ ಎಲ್ಲ ಬಂದ್ವಿ, ಕಿಚ್ಚಿ ಕಿಲಿಗಿಲಿ ಕಾರ್ಯಕ್ರಮದಲ್ಲಿ ಬಂದ್ವಿ, ಕಾಮಿಡಿ ಕಿಲಾಡಿಗಳ ಕಾರ್ಯಕ್ರಮದಲ್ಲಿ ಬಂದ್ವಿ, ಫಿಲಿಂ ಫೇರ್ ಅಲ್ಲಿ ಬಂದ್ವಿ, ಪತ್ರಿಕಾ ಜಾಹೀರಾತಲ್ಲಿ ಬಂದ್ವಿ. ನೀವು ಅಂದಂಗೆ ಆ ಕೊರತೆ ನಮ್ಮಲ್ಲಿದೆ, ಅದನ್ನ ಬಗೆಹರಿಸ್ತೀವಿ ಸರ್. ಬಟ್ ಈಗ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಮಾಡ್ತಾ ಇದೀವಿ. ಯಾವುದೇ ಒಂದು ಹೊಸ ನಿರ್ಧಾರಗಳು ಸರ್ಕಾರ ಮಟ್ಟದಲ್ಲಿ ಆಗ್ಬೇಕಾಗುತ್ತೆ. ಬಟ್ ಅದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದೀವಿ. ಸನ್ಮಾನ್ಯ ಸಚಿವರು, ಅಧ್ಯಕ್ಷರು ಬಹಳ ಎಲ್ಲ ಕೋಆಪರೇಟ್ ಮಾಡ್ತಾ ಇದ್ದಾರೆ. ಡೆಫಿನೆಟ್ಲಿ ನೀವು ಹೇಳಿದ್ರೆ ಬೇರೆ ಬಂಧುಗಳು ದಯವಿಟ್ಟು ಸ್ವಲ್ಪ ತಾವು ಸೈಲೆಂಟ್. ನಾಳೆ ಬೆಳಿಗ್ಗೆ ಬರ್ತಾ ಇದ್ದಾರೆ ಸರ್. ಇಬ್ರು ಅನ್ಯ ಕಾರ್ಯದ ನಿಮಿತ್ತ ಇಲ್ಲ ಸರ್, ನಾಳೆನೆ ಬರ್ತಾ ಇದ್ದಾರೆ. ನಾಳೆ ಬಂದು ನಿಮ್ನೆಲ್ಲ ಅಡ್ರೆಸ್ ಮಾಡ್ತಾ ಇದ್ದಾರೆ. ನಾವು ಇವತ್ತು ಕಾರ್ಯಕ್ರಮದ ಏನೇನು ನಾವು ಕಾರ್ಯಕ್ರಮದ ಯಾವ ರೀತಿ ಮಾಡ್ತಾ ಇದೀವಿ, ಏನೇನು ಮಾಡ್ಕೋಬೇಕಾಗ ನಮ್ಗೆ ಬಂದಿದೆ. ಹಾಗೆ ನಾನು ನಿಮ್ ಜೊತೆ ಒಂದರ ಮಾತಾಡಕ್ಕೆ ಒಂದು ಅವಕಾಶ ಬೇಕಾಗಿತ್ತು, ಹೀಗಾಗಿ ಬಂದಿದ್ದು. ನಾಳೆ ಅವರು ಬರ್ತಾರೆ. ಈ ವರ್ಷದಲ್ಲಿ ಎಷ್ಟು ಪ್ರಾಡಕ್ಟ್ ಹೊಸ ಪ್ರಾಡಕ್ಟ್ ಎಷ್ಟು ಲಾಂಚ್ ಆಗಿದೆ ಸರ್? 19 ಹೊಸ ಪ್ರಾಡಕ್ಟ್ಸ್ ಈ ವರ್ಷದಲ್ಲಿ. ಹೌದು ಸರ್. ಮೊಟ್ಟ ಮೊದಲ ಬಾರಿಗೆ 50 ವರ್ಷ ಇರ್ತಾ ಇದ್ದು 1 ವರ್ಷದಲ್ಲಿ ಇಷ್ಟು ಪ್ರಾಡಕ್ಟ್ ಲಾಂಚ್ ಆಗಿದ್ದು ಇದೇ ಮೊದಲ ಬಾರಿ. ಆರೋಪ ಏನಂತಂದ್ರೆ ಈ ಕಡೆಯವ್ರು ನಿಮ್ ನಿಗಮದ ಅಧ್ಯಕ್ಷರು ಅಥವಾ ಸಂಬಂಧಪಟ್ಟ ಸಚಿವರು ಯಾರಾದ್ರೂ ಆದ್ರೆ ಅಷ್ಟೇ ಸಾಬೂನು ಮೇಳ ಆಗ್ತೈತಿ, ಇಲ್ಲಾಂದ್ರೆ ಆಗಲ್ಲ ಅಂತ ಒಂದು ಆರೋಪ ಇದೆ ಸರ್. ತಾವು ಕೇಳಿದ್ದು ಒಂದು ಒಳ್ಳೆ ಪ್ರಶ್ನೆ ಇದೆ ಸರ್. ನನ್ನ ಇಡೀ ಬೆಂಗಳೂರದು, ನಮ್ಮ ಕರ್ನಾಟಕ ರಾಜ್ಯದ 15 ಕೋಟಿ ನಮ್ದು ಸೇಲ್ಸ್ ಆಗ್ತಂದ್ರೆ 10 ಕೋಟಿ ಸೇಲ್ಸ್ ಬರೀ ಬೆಂಗಳೂರಲ್ಲಿ. ಉತ್ತರ ಕರ್ನಾಟಕದ ಜನರು ಕ್ವಾಲಿಟಿ ಸೋಪ್ಸ್ಗಿಂತಲೂ ಪಾಪ್ಯುಲರ್ ಸೋಪ್ಸ್ ಏನಿದೆವಲ್ಲ ಅದ್ರ ಬಳಕೆ ಜಾಸ್ತಿ ಆಗ್ತಿಲ್ಲ. 100% ಇಲ್ಲ ಸರ್. ಅಲ್ಲ, ನಾನು ಮ್ಯಾನೇಜ್ಮೆಂಟ್ ಡೆಫಿನೆಟ್ಲಿ ನಾನು ಅದನ್ನೇ ಹೇಳ್ತೇನೆ ಸರ್. ನಾನು ಉತ್ತರ ಕರ್ನಾಟಕದವನೇ. ಈ ಭಾಗಕ್ಕೆ ಜಸ್ಟಿಸ್ ಸಿಗೋಂಗ ಮಾಡ್ತಾ ಇದ್ದೀವಿ. ಶೀಘ್ರವಾಗಿ ಇನ್ನೊಂದು ಸಿಹಿ ಸುದ್ದಿನೂ ಕೂಡ ಅನೌನ್ಸ್ ಮಾಡೋದಿದೆ. ರೈಟ್ ಸರ್. ಓಕೆ ಸರ್.